ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ವರ್ಕ್ ಫ್ರಮ್ ಹೋಮ್ ಅನ್ನೋ ಹೆಸರಿನಲ್ಲಿ ಎಲ್ಲ ಜನರಿಗೆ ಹೆಂಗೆ ಮೋಸ ಮಾಡ್ತಾರೆ ಮತ್ತು ಎಲ್ಲ ಜನರು ಅವ್ರು ನಂಬಿ ಹೆಂಗೆ ಮೋಸ ಹೋಗ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೀವು ಈ ಲೋಕಲ್ ಆ್ಯಪ್ ಅಥವಾ ಆ್ಯಪ್ನ ಆ್ಯಪ್ ಈ ಆ್ಯಪ್ ಒಳಗೆ ಜಾಬ್ ಹುಡುಕ್ತಿದ್ರೆ ಅದರಲ್ಲಿ 90% ಎಲ್ಲ ಆ್ಯಪ್ ಬರೀ ಫೇಕೆ ಕಂಪ್ನಿಗಳು, ಯಾವ ಒರಿಜಿನಲ್ ಕಂಪ್ನಿ ಅಲ್ಲ. ಅದರಲ್ಲಿ ದಯವಿಟ್ಟು ಅಂಥದ್ರಲ್ಲಿ ಮಾತ್ರ ಹುಡುಕಕ್ಕೆ ಹೋಗಬೇಡಿ. ಅಂಥದ್ರಲ್ಲಿ ಹುಡುಕಿ ನೀವೇನಾದರೂ ಕಾಲ್ ಮಾಡಿದರೆ ವರ್ಕ್ ಫ್ರಮ್ ಹೋಮ್ ಇದೆ, ಇಲ್ಲೇ ಮನೇಲಿ ಮಾಡ್ಬೋದು ಅಂತಂದು ನೀವೇನಾದ್ರು ಕಾಲ್ ಮಾಡಿದ್ರಿ ಅಂದ್ರೆ ಅವ್ರು ಹೇಳ್ತಾರೆ ಅದು ವರ್ಕ್ ಫ್ರಮ್ ನಿಮ್ಮದು ಆಫೀಸಲ್ಲಿ ವರ್ಕ್ ಮಾಡ್ಕೊತೀರಾ ಇಲ್ಲ ಮನೆಯಲ್ಲಿ ವರ್ಕ್ ಮಾಡ್ಕೊತೀರಾ ಅಂತ ಕೇಳ್ತಾರೆ ಅವರು. ನೀವು ಹೆಂಗಾದ್ರೂ ಮನೆಯಲ್ಲಿ ಮಾಡ್ಕೊತೀನಿ ಅಂತಂದು ಹೇಳ್ತಿರಲ್ಲ, ಮನೆಯಲ್ಲಿ ಮಾಡ್ಕೊಳೋದಾದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಐತಾ ಏನೈತಿ ಅಂತ ಕೇಳ್ತಾರೆ ಅವರು. ಇಲ್ಲ ನಮ್ಮ ಹತ್ರ ಫೋನ್ ಐತಿ ಅಂದ್ರೆ ಫೋನ್ನಲ್ಲಿ ಯೂಸ್ ಮಾಡ್ಬೋದು. ನಿಮಗೆ ಫೋನ್ನಲ್ಲಿ ಹೆಂಗೆ ವರ್ಕ್ ಏನಿರುತ್ತೆ ಅಂದ್ರೆ ಫರ್ ವೀಕ್ಲಿ 4000 ಇರುತ್ತೆ ನಿಮಗೆ. ನೀವು ಆರಾಮವಾಗಿ ಒಂದು ಮಂತಿಗೆ ಏನಿಲ್ಲ ಅಂದರೂ ಒಂದು 16-17 ಸಾವಿರವರೆಗೂ ಇನ್ಕಮ್ ಮಾಡ್ಕೋಬೋದು ಅಂತಂದು ನಿಮ್ಗೆ ಹೇಳ್ತಾರೆ ಅವರು. ಇಷ್ಟೆಲ್ಲ ಇರುತ್ತೆ, ಮಾಡ್ಕೊತೀರಾ ಈ ಜಾಬ್ನ ಅಂತ ಅವ್ರು ಕಂಪ್ನಿಯವ್ರು ಕೇಳ್ತಾರೆ. ನೀವೆಲ್ಲ ಅನುಕೂಲ ಆಗುತ್ತವು, ತಿಂಗಳಿಗೆ 16-17 ಸಾವಿರ ಆರಾಮ್ ಮನೇಲಿ ಕುಂತು 1-2 ತಾಸು ವರ್ಕ್ ಮಾಡಿದ್ರೆ ಆಗ ಆರಾಮ ಆಗ್ಬೋದು ಅಂತಂದು ನೀವು ಏನು ಮಾಡ್ತೀರ, ಮಾಡ್ಕೊತೀವಿ ಅಂತ ಹೇಳ್ತೀರ. ಅವಾಗ ನೀವೇನು ಕೇಳ್ತೀರ, ಇದಕ್ಕೇನಾರು ರಿಜಿಸ್ಟ್ರೇಷನ್ ರೊಕ್ಕ ಏನಾರು ಇರುತ್ತಾ ಅಂತ ಕೇಳ್ತೀರಿ. ಇದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಫೀ ಇರಲ್ಲ, ಏನಿರಲ್ಲ ಅಂತಂದು ಅವ್ರು ಹೇಳ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನ ಈ ನಂಬರ್ಗೆ ಸೆಂಡ್ ಮಾಡಿ, ನಾವು ನಮ್ಮ ಎಚ್ ಆರ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಅವರೆಲ್ಲ ಏನು ವರ್ಕು ಏನು ಅನ್ನೋದು ಪೂರ ಕಂಪ್ಲೀಟಾಗಿ ಅವರು ನಿಮಗೆಲ್ಲ ಡೀಟೇಲ್ಸಾಗಿ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಆಯಿತು ಅಂತ ಹೇಳ್ತೀರ. ಆವಾಗ ಸ್ವಲ್ಪ ಹೊತ್ತು ಬಿಟ್ಟು ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ. ನಾನು ಹಿಂಗೆ ಕಂಪ್ನಿ ಕಡೆಯಿಂದ ಎಚ್ ಆರ್ ಮಾತಾಡ್ತಾ ಇರೋದು, ನಿಮ್ಮದು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ, ಅದ್ರ ಇನ್ಫಾರ್ಮೇಷನ್ ಹೇಳ್ತೀನಿ, ಇವಾಗ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ ಅವರು. ಅವಾಗ ನೀವು ಹೇಳ್ತೀರಾ ಇವಾಗ ಫ್ರೀ ಇದ್ದೀನಿ ಹೇಳಿ ಅಂತಂದು. ಅವಾಗ ಅವ್ರು ಏನು ಮಾಡ್ತಾರೆ, ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಚಾರ್ಜ್ ಅಂತ ಹೇಳಿ ನೀವು 2000 ಕಟ್ಟಬೇಕು. ಇದನ್ನು ಕಟ್ಟಿದರೆ ಮತ್ತೆ ಯಾವುದು ಹಣ ಕಟ್ಟೋಂಗಿಲ್ಲ. ನೀವೀಗ 2000 ರೂಪಾಯಿ ಕಟ್ಟಿದ್ರಿ ಅಂದರೆ ನೆಕ್ಸ್ಟ್ 5 to 10 ಮಿನಿಟ್ ಒಳಗೆ ನಿಮ್ಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಪ್ರೊಸೆಸಿಂಗ್ ಏನು ಎಲ್ಲ ಹೇಳ್ಕೊಡ್ತೀವಿ. ನೀವು 2000 ರೂಪಾಯಿ ಎದಕ್ಕೆ ಕಟ್ತೀರಾ ಅಂದರೆ ಡಾಕ್ಯುಮೆಂಟ್ಸ್ ಫೀ. ಅದು ನಿಮಗೆ ಶ್ಯೂರಿಟಿ ಇಟ್ಕೊಳಕ್ಕೋಸ್ಕರ 2000 ರೂಪಾಯಿ. ಅದು 2000 ರೂಪಾಯಿ ನಿಮ್ಮದು ಈಗ ವೀಕ್ಲಿ ಸ್ಯಾಲ್ರಿ ಆಗುತ್ತಲ್ಲ, ಅದ್ರ ಜೊತೆಗಿನ ಅದನ್ನು ಆ್ಯಡ್ ಮಾಡಿ ಕೊಟ್ಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ ನಿಮಗೆ. ಆವಾಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, 2000 ಅಷ್ಟೇ ಅಲ್ಲ, 1 ವಾರ ಆಗತ್ತಲೇ ಬಂದುಬಿಡುತ್ತೆ ಅಂತಂದು ನೀವು ಅವರು ಸ್ಕ್ಯಾನರ್ ಹಿಂಗೆ ಕೊಡ್ತಾರೆ. ಸ್ಕ್ಯಾನರ್ ಕಳಿಸಿರ್ತೀನಿ ನೋಡಿರಿ ನಿಮ್ಮ ಫೋನಿಗೆ, ಅದಕ್ಕೆ ಮಾಡ್ಕೊರಿ. ನೀವು 2000 ರೂಪಾಯಿ ಮಾಡ್ಕೊಂಡು ಗುಟ್ಲೇನ ನಿಮ್ಗೆ ವಿತಿನ್ 5 ಮಿನಿಟ್ ಒಳಗಡೆ ನಿಮ್ಗೆ ವರ್ಕ್ ಏನನ್ನೋದು ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮದು ಅಂತಂದು ಅವ್ರು ಹೇಳ್ತಾರೆ. ನೀವು ಆಯಿತು ಅಂತೀರ. ನೀವೆಲ್ಲ ಫೋನ್ಪೇ ಮಾಡಿಕೊಂಡು 1 ತಾಸು 2 ತಾಸು 3 ತಾಸು ಕಾಯ್ತೀರ. ಆವಾಗ ನೀವು ಕಾಲ್ ಮಾಡಿ ಕೇಳಿದರೆ, ಇಲ್ಲ ನಿಮ್ಮದು ವರ್ಕ್ ಪ್ರೊಸೆಸಿಂಗ್ನಲ್ಲಿದೆ, ವೇಟ್ ಮಾಡಿ, ಇವತ್ತು ಸಾಯಂಕಾಲ ಒಳಗಡೆ ನಮ್ಮ ಎಚ್ ಆರ್ ಕಾಲ್ ಮಾಡ್ತಾರೆ, ಮತ್ತು ನಿಮಗೆ ಕಂಪ್ನಿ ಬಗ್ಗೆ ನಿಮ್ಮ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಮತ್ತೆ ಹೇಳ್ತಾರೆ ಅವ್ರು ಇನ್ನೊಮ್ಮೆ. ಅವಾಗ ಮತ್ತೆ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಎಚ್ ಆರ್ ನಾ ಕಾಲ್ ಮಾಡ್ತಾ ಇರೋದು, ನೀವು 2000 ರೂಪಾಯಿ ಕಟ್ಟಿದ್ರಲ್ಲ, ಅದು ನಿಮ್ಮದು ಡೆಪಾಸಿಟ್ ಅಂದಾಯಿತು. ಇವಾಗ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಂದ್ರೆ 4000 ರೂಪಾಯಿ ಕಟ್ಟಿದ್ರಿ ಅಂದರೆ ವಿತಿನ್ ಸೆಕೆಂಡಲ್ಲಿ ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನಿಮ್ಮದು ವರ್ಕ್ ಕಂಪ್ನಿಗೋಸ್ಕರ, ಕಂಪ್ನಿಲಿಂದ ನೀವು ಕೆಲಸ ಮಾಡ್ತೀರಲ್ಲ, ಅದ್ರ ಪ್ರೊಸೆಸಿಂಗಿಗೋಸ್ಕರ 4000 ರೂಪಾಯಿ ನೀವು ಕಟ್ಟಬೇಕು. 2000 ರೂಪಾಯಿ ಕೊಟ್ಟಿದ್ದು ನಿಮ್ಮ ಡಾಕ್ಯುಮೆಂಟ್ಸಿಗೆ. ಈಗ 4000 ರೂಪಾಯಿ ಕಟ್ಟೋದು ನೀವು ಇಂಥ ಕಂಪ್ನೀಲಿ ವರ್ಕ್ ಮಾಡ್ತೀರಿ ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕಲ್ಲ. ಅದಕ್ಕೆ ನೀವು ಇಂಥ ಕಂಪ್ನಿಲಿಂದ ವರ್ಕ್ ಮಾಡ್ತಾಯಿದ್ದೀರಿ ಅಂತ ಹೇಳೋಕ್ಕೋಸ್ಕರ ನಿಮ್ಮ 4000 ರೂಪಾಯಿ ಕಟ್ಟಬೇಕು. 4000 ರೂಪಾಯಿ ಕಟ್ಟಿದರೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಏನು ಮಾಡ್ತೀರಾ ವಿಚಾರ ಮಾಡಿ ನೀವೇ ಹೇಳಿ. ಥ್ಯಾಂಕ್ ಯು.